ಜಾಹ್ನವಿ ಫ್ರೆಂಡ್ಸ್ ಆಯ್ತು, ಪುಡಿ ರೌಡಿಗಳು ಆಯ್ತು, ವಾಚ್ಮ್ಯಾನ್ ಆಯ್ತು. ಈಗ ಸೈಕೋ ಜಯಂತ್ ಜಾನು ಅಜ್ಜಿ ಜೀವಕ್ಕೆ ಕಂಟಕ ಆಗಿದ್ದಾನೆ. ಇದೀಗ ಸೈಕೋಪತಿ ಹುಚ್ಚಾಟಕ್ಕೆ ಸೀರಿಯಲ್ ನೋಡ್ತಿರೋ ವೀಕ್ಷಕರಿಗೂ ಹುಚ್ಚು ಹಿಡಿತಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಈಗ ಜಾಹ್ನವಿ ಅಜ್ಜಿಗೆ ಜಯಂತ್ ಸತ್ಯ ಗೊತ್ತಾಗಿದೆ. ಜಯಂತ್ ಒಳ್ಳೆಯವನಲ್ಲ, ಸತ್ಯ ಜಾಹ್ನವಿಗೆ ಹೇಳೇ ಹೇಳ್ತೀನಿ ಅಂತ ಅಜ್ಜಿ ಆತನ ಮುಂದೆ ಹೇಳಿದ್ಲು. ಈ ಸೀನ್ ನೋಡಿದ ಕೂಡಲೇ ವೀಕ್ಷಕರು ಅಜ್ಜಿ ಬಗ್ಗೆ ಭವಿಷ್ಯ ನುಡಿದಿದ್ರು. ಅಜ್ಜಿ ಚಾಪ್ಟರ್ ಕ್ಲೋಸ್ ಅಂತಾನು ಹೇಳಿದ್ರು. ಸೀರಿಯಲ್ ನಲ್ಲಿ ಆಗಿದ್ದು ಅದೇ. ಸತ್ಯ ಹೇಳಲು ಹೊರಟ ಅಜ್ಜಿಯ ಕುತ್ತಿಗೆ ಹಿಡಿದಿದ್ದಾನೆ ಜಯಂತ್. ಆದ್ರೆ ಜಯಂತ್ ಗ್ರಹಚಾರಕ್ಕೆ ಅಜ್ಜಿಗೆ ಈಗ ಎಚ್ಚರವಾಗಿದೆ. ಜಯಂತ್ ಪ್ಲಾನ್ ಕೂಡ ಟುಸ್ ಆಗಿದೆ. ಹಾಗಾದ್ರೆ ಜಯಂತ್ ಮುಂದೇನು ಮಾಡ್ತಾನೆ? ಸತ್ಯ ಗೊತ್ತಾದ ಜಾಹ್ನವಿ ಗಂಡನನ್ನ ಬಿಟ್ಬಿಡ್ತಾಳಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಜಾಹ್ನವಿ ತಾಯಿ ಆಗ್ತಿದ್ದಂತೆ ಸೈಲೆಂಟ್ ಆಗಿದ್ದ ಸೈಕೋ ಜಯಂತ್ ಮತ್ತೆ ತನ್ನ ಹುಚ್ಚಾಟ ಶುರು ಮಾಡ್ಕೊಂಡಿದ್ದಾನೆ. ವೆಂಕಿ ಹಾಗೂ ಜಯಂತ್ ಮಧ್ಯೆ ಹಳೆ ನಂಟು ಇದೆ. ವೆಂಕಿಗೆ ಮಾತು ಬಾರದಿರಲು ಜಯಂತ್ ಕಾರಣ ಅಂತ ತೋರಿಸಲಾಗಿದೆ. ಇದೇ ವಿಚಾರ ಜಯಂತ್ ಹಾಗೂ ಆತನ ಗೆಳೆಯನ ಜೊತೆ ಚರ್ಚೆ ಆಗುತ್ತೆ. ಎಲ್ಲಾ ವಿಚಾರಗಳನ್ನ ಜಾಹ್ನವಿ ಬಳಿ ಹೇಳಿಬಿಡು, ಇಲ್ಲವಾದ್ರೆ ನೀನು ಖಂಡಿತವಾಗಿಯೂ ಜಾಹ್ನವಿಯನ್ನ ಕಳೆದುಕೊಂಡು ಬಿಡ್ತೀಯ ಅಂತ ಹೇಳಿದ್ದಾನೆ. ಆದ್ರೆ ಜಯಂತ್ ಗೆಳೆಯನ ಮಾತನ್ನ ಕೇಳದೆ ಆತನನ್ನ ಮನೆಯಿಂದ ಹೊರ ಹಾಕ್ತಾನೆ. ಇದೆಲ್ಲ ಅಜ್ಜಿ ಗುಟ್ಟಾಗಿ ಕೇಳಿಸಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ನೀನು ಕೆಟ್ಟವನು, ಇದನ್ನ ಜಾಹ್ನವಿಗೆ ಹೇಳ್ತೀನಿ ಅಂತ ತಿಳಿಸಿದ ಕೂಡಲೇ ಜಯಂತ್ ಮತ್ತೆ ತನ್ನ ಸೈಕೋ ಅವತಾರ ತಾಳಿದ್ದಾನೆ. ಹಿರಿಜೀವ ತನ್ನ ಅಜ್ಜಿ ಅಂತ ಹಿಂದೆ ಮುಂದೆ ನೋಡದೆ ಜಯಂತ್ ಅಜ್ಜಿಯನ್ನ ಸಾಯಿಸಲು ಹೊರಟಿದ್ದ. ಅಜ್ಜಿ ಬೀಳ್ತಿದ್ದಂತೆ ಅಜ್ಜಿಯ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತ ಅಲ್ಲಿಂದ ಜಯಂತ್ ಎಸ್ಕೇಪ್ ಆಗ್ತಾನೆ. ಅಜ್ಜಿ ಬದುಕೋದಿಲ್ಲ ಅಂತ ಜಯಂತ್ ಅಂದ್ಕೊಂಡಿದ್ದ. ಆದ್ರೆ ಜಯಂತ್ ಅಂದ್ಕೊಂಡಿದ್ದು ಒಂದು, ಅಲ್ಲಿ ಆದದ್ದೇ ಇನ್ನೊಂದು. ಅಜ್ಜಿ ಬದುಕೋದೇ ಇಲ್ಲ ಅಂತ ಅಂದ್ಕೊಂಡಿದ್ದ ಜಯಂತ್ಗೆ ಶಾಕ್ ಆಗಿದೆ. ಅಜ್ಜಿಗೆ ಪ್ರಜ್ಞೆ ಬಂದಿದೆ. ಹೌದು, ಅಜ್ಜಿ ಯಾವಾಗ ಹುಷಾರಾಗ್ತಾರಂತ ಡಾಕ್ಟರ್ ಬಳಿ ಕೇಳಿದ ಕೂಡಲೇ ಡಾಕ್ಟರ್ ಅಜ್ಜಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದ್ದಾರೆ. ಅವರು ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ತಿಳಿದು ಮನೆ ಮಂದಿ ಕೂಡ ಖುಷಿ ಪಡ್ತಾರೆ. ಅಜ್ಜಿಯನ್ನ ನೋಡಲು ಎಲ್ಲರೂ ಓಡೋಡಿ ವಾರ್ಡ್ಗೆ ಹೋಗ್ತಾರೆ. ಅಜ್ಜಿ ಒಮ್ಮೆಲೆ ಎಲ್ಲರ ಮುಖ ನೋಡಿ ಜಯಂತ್ ಒಳ್ಳೆಯವನಲ್ಲ, ಒಳ್ಳೆತನದ ಮುಖವಾಡ ತೊಟ್ಟ ರಾಕ್ಷಸ, ಆತನೇ ನನ್ನನ್ನ ಕೊಲ್ಲಲು ಪ್ರಯತ್ನ ಪಟ್ಟ, ಆತ ಒಳ್ಳೆಯವನಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಜಯಂತ್ಗೆ ಬಹಳ ಭಯ ಆಗುತ್ತೆ. ಮನೆ ಮಂದಿಯೆಲ್ಲ ಜಯಂತ್ನಂತ ಚಿತ್ತ ಹರಿಸ್ತಾರೆ. ಇದನ್ನ ನೋಡಿದ ವೀಕ್ಷಕರು ಇದು ಜಯಂತ್ ಕನಸು ಅಂತ ಕಾಮೆಂಟ್ ಮಾಡಿದ್ರು. ಇದೀಗ ಮತ್ತೊಂದು ಪ್ರೋಮೋದಲ್ಲಿ ಜಯಂತ್ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಅಜ್ಜಿಯ ಜೀವ ತೆಗೆಯಲು ಆಸ್ಪತ್ರೆಯಲ್ಲೇ ಸಂಚು ಹೂಡಿದ್ದ. ಆಗ ಸಿದ್ದೇಗೌಡರು ಅಲ್ಲಿಗೆ ಬಂದಿದ್ದಾರೆ. ಇದೀಗ ಜಯಂತ್ನ ಕೃತ್ಯ ಸಿದ್ದೇಗೌಡರಿಗೆ ಗೊತ್ತಾಯ್ತಾ ಅನ್ನೋ ಅನುಮಾನ ಎಲ್ಲರನ್ನ ಕಾಡ್ತಿದೆ. ಆದ್ರೆ ಸೀರಿಯಲ್ ನೋಡಿದ ವೀಕ್ಷಕರು ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಮನೆಯಲ್ಲಿ ಸಣ್ಣ ಮಕ್ಕಳು ಸೀರಿಯಲ್ ನೋಡ್ತಿರ್ತಾರೆ. ಜಯಂತ್ ವರ್ತನೆ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಅದನ್ನ ಅನುಕರಣೆ ಮಾಡಿದ್ರೆ ಹೇಗೆ? ಮುಂದೆ ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರರಂತ ವೀಕ್ಷಕರು ಕೇಳ್ತಿದ್ದಾರೆ. ಇನ್ನು ಕೆಲವರು ಈ ಜಯಂತ್ನ ಅಸಲಿ ಮುಖ ಎಲ್ಲರಿಗೂ ಗೊತ್ತಾಗ್ಲಿ, ಇನ್ನೆಷ್ಟು ತಾಳ್ಮೆ ಪರೀಕ್ಷೆ ಮಾಡ್ತೀರಾ? ಆ ದಡ್ಡಿ ಜಾಹ್ನವಿದು ಬರೀ ಗೋಳೆ ಆಯ್ತು, ಆಕಿಗೆ ಒಮ್ಮೆ ಸತ್ಯ ಗೊತ್ತಾಗ್ಲಿ, ಜಯಂತ್ನ ಬಿಟ್ಟು ಹೋಗ್ಲಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ನಮಸ್ಕಾರ.